ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ, ನಮ್ಮ ಸಂಸ್ಕಾರದಲ್ಲಿ, ನಮ್ಮ ದೇಶದಲ್ಲಿ ಅಣ್ಣ ತಮ್ಮ ಅಂದರೆ ಎರಡನೆಯ ತಂದೆಯ ಸ್ಥಾನ. ತಂದೆ ಇಲ್ಲದಿದ್ದಾಗ ನಮ್ಮನ್ನ ಕಾಪಾಡುವಂತಹ ದೇವರು ಅಣ್ಣ. ಆಯ್ತಾ? ನಾವು ಮುದ್ದು ಮಾಡಿ ಬೆಳೆಸಿರುವಂತಹ ತಮ್ಮ ಆದರೂ ಸಹ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋದಾಗ ತಂದೆ ಆಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಶ್ರೀರಕ್ಷೆ ಕೊಡೋವಂಥವನು. ಅಂತಹ ಅಣ್ಣ ತಮ್ಮಂದಿರ ಮುಂದೆ ರಕ್ಷಾಬಂಧನದ ದಿನ ನಾವು ಯಾವ ರೀತಿ ನಮ್ಮನ್ನ ನಾವು ಪ್ರದರ್ಶಿಸ್ಕೊಳ್ತೀವಿ. ಅಣ್ಣ ಅಂತಂದ್ರೆ ಒಂದು ವಯಸ್ಸಿಗೆ ನಾವು ಬಂದ್ಮೇಲೆ ಅಣ್ಣ ತಮ್ಮಂದ್ರು ಇರ್ಬೋದು, ಚಿಕ್ಕವರೇ ಇರ್ಬೋದು, ತಮ್ಮನೇ ಇರ್ಬೋದು, ಯಾವ ರೀತಿ ಅಕ್ಕ ನೀನು ಈ ಥರ ಇರಬೇಕು, ಅಕ್ಕ ನೀನು ಹಂಗೆ ಹೋಗ್ಬೇಡ, ಅಕ್ಕ ನೀನು ಇಲ್ಲಿ ಬರಬೇಡ, ಇಲ್ಲಿ ಆ ಥರ ನಡೆಯುತ್ತೆ, ಈ ಥರ ನಮ್ಮನ್ನ ಕಾಪಾಡ್ಕೊಂಬರೋ ಅಂಥದ್ದು ಅಂತ, ಈ ಥರ ಬಟ್ಟೆ ಹಾಕಬೇಡ, ಹೀಗಿರು ಹಾಗಿರು ಅಂತ ನಮಗೆ ಬುದ್ಧಿ ಹೇಳಿ ತಿದ್ದೋ ಅಂಥದ್ದು ಅಣ್ಣಂದ್ರು. ಅಂತಹ ಅಣ್ಣನ ತಮ್ಮಂದ್ರು ಕೂತ್ಕೊಂಡು ರಾಖಿ ಕಟ್ಟಿಸ್ಕೊಳ್ಳುವಾಗ ಯಾವ ಅಣ್ಣ ಸುಮ್ಮನೆ ಇರ್ತಾನೆ ಆ ರೀತಿ ಕೆಟ್ಟದಾಗಿ ಬಟ್ಟೆ ಹಾಕೊಂಡು ಕೂತಿದ್ರೆ. ಅಂಡ್ ಇದನ್ನ ರಾಹುಲ್ ಗಾಂಧಿ ಅವರು ಮಾತಾಡಕ್ಕೆ ಅವ್ರಿಗೆ ಯಾವ ರೀತಿಯ ನೈತಿಕತೆನೇ ಇಲ್ಲ ಮೇಡಮ್. ಯಾವ ರೀತಿಯ ಅವ್ರು ಯಾವತ್ತಾದ್ರೂ ರಕ್ಷಾಬಂಧನದಲ್ಲಿ ಪಾಲ್ಗೊಂಡಿದಾರ, ರಾಖಿ ಕಟ್ಟಿದಾರ? ನಾನು ಒಂದು ನಿಮ್ಮ ವಾಹಿನಿಯ ಮೂಲಕ ಈ ದೇಶದ ವಿರೋಧ ಪಕ್ಷದ ನಾಯಕ ಅನ್ನಿಸ್ಕೊಂಡವ್ರಿಗೆ ಪ್ರಶ್ನೆ ಕೇಳ್ತೀನಿ. ರಕ್ಷಾಬಂಧನ ಯಾವಾಗ ಪ್ರಾರಂಭ ಆಯಿತು, ಏತಕ್ ಮಾಡ್ತಾ ಇದ್ದಾರೆ, ಅದರ ಮಹತ್ವ ಏನು ಅಂತ ರಾಹುಲ್ ಗಾಂಧಿ ಅವರು ಹೇಳಬಲ್ಲರ? ಗೊತ್ತಿದೆಯಾ? ಖಂಡಿತ ಇಲ್ಲ. ಹಾಗಿದ್ದಾಗ ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ದೇಶದ ಒಂದು ಮೌಲ್ಯಗಳಿಗೆ ಧಕ್ಕೆ ಉಂಟಾಗುವಂತಹ ಸ್ಟೇಟ್ಮೆಂಟ್ಸ್ ಕೊಡಕ್ಕೆ ಯಾವ ಅಧಿಕಾರನೂ ಇಲ್ಲ ಮೇಡಮ್ ಅವರು. ಓಕೆ ಅಶ್ವಿನಿ ಮ್ಯಾಮ್, ವಾಪಸ್ ಬರ್ತೀನಿ. ನಮ್ಮ ಜೊತೆಗೆ ಚಿಂತಕಿ ಸುಮಾ ಕಿರಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಕಾಂಗ್ರೆಸ್ ವಕ್ತಾರರಿದ್ದಾರೆ ಮಹಾಂತೇಶ್ ಸರ್. ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್, ಅವರವರ ಆಯ್ಕೆಗಳು ಓಕೆ, ಬಟ್ ಹಿಂದೂ ಸಂಪ್ರದಾಯದ ಆಚರಣೆಗಳು ಅಂತ ಬಂದಾಗ ಬೇಕಿತ್ತ ಇಂಥ ಉಡುಪು ಅನ್ನೋ ಪ್ರಶ್ನೆ ಇದೆ. ಅದನ್ನು ಸಮರ್ಥನೆ ಮಾಡಿಕೊಂಡ್ರು ರಾಹುಲ್ ಗಾಂಧಿ ಅವರು. ನೋಡಿ ಮೇಡಮ್, ಮೊದಲನೇದಾಗಿ ಇಡೀ ರಾಜ್ಯದ ಜನತೆಗೆ, ಎಲ್ಲ ಸಹೋದರಿಯರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇವೆ. ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಅದು ಇಡೀ ಜಗತ್ತಿಗೆ ಮಾದರಿಯಾದಂತಹ ಭಾರತದ ಸಂಸ್ಕೃತಿ ಆಚಾರ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಸಂವಿಧಾನದಲ್ಲಿಯೂ ಇದೆ. ಆದರೆ ಮಹಿಳೆಯರು ಏನು ಧರಿಸಬೇಕು ಎಂದು ಕಾನೂನು ಹೇಳುವುದಕ್ಕಿಂತ ಮಹಿಳೆಯರ ಗೌರವ, ಸಮಾನತೆಯನ್ನು, ವೈಯಕ್ತಿಕ ಸ್ವಾತಂತ್ರ್ಯವನ್ನೂ ಸಹ ಸಂವಿಧಾನ ರಕ್ಷಿಸ್ತದೆ. ಆರ್ಟಿಕಲ್ 14 ಮತ್ತು 15, ಅದರ ಜೊತೆಗೆ ಆರ್ಟಿಕಲ್ 21 ಮಹಿಳೆಯರ ಪ್ರಮುಖ ಹಕ್ಕುಗಳ ಮತ್ತು ಪಾತ್ರಗಳನ್ನು ನಿರ್ವಹಿಸ್ತದೆ. ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ನೇರವಾಗಿ ಹೇಳಿರುವುದು ಅವರ ಉಡುಪಿನ ಆಧಾರದ ಮೇಲೆ. ಆದರೆ ಅವರಿಗೂ ನಮ್ಮ ವಕ್ತಾರ ಅಶ್ವಿನಿ ಮೇಡಮ್ ಅವ್ರಿಗೆ ಹೇಳ್ತೀನಿ, ಅವರು ಈ ದೇಶದ ಸಂಸ್ಕೃತಿಯನ್ನು ಗೊತ್ತಿದೆ ಅಮ್ಮ, ನೋಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಬೇಕಾದ್ರೆ ಇದೆ. ಆದರೆ ಅಲ್ಲಿ ಪ್ರಶ್ನೆ ಬಂದಿರುತ್ತೆ ಅಂದರೆ ರಾಖಿ ವಿವಾದಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ 21 ಅಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಮತ್ತು ಮಹಿಳೆಯ ಉಡುಪನ್ನು ಆಯ್ಕೆ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಬೇಕಾದರೆ ನಾವು ಹೇಳ್ಬೋದು. ಆದರೆ ಅದು ಮುಖ್ಯ ಅಲ್ಲ. ನಾವೆಲ್ಲರೂ ಮಾನವೀಯತೆ ದೃಷ್ಟಿಯಿಂದ ಹಿಂದೂ ಧರ್ಮದ ಆಚರಣೆ ರಾಹುಲ್ ಗಾಂಧಿ ಅವರ ಅವರಿಗೆ ಕಲಿಸುವಂತ ವ್ಯವಸ್ಥೆ ಇಲ್ಲ. ಪ್ರಶ್ನೆ ಅದಲ್ಲ ಮೇಡಮ್, ಪ್ರಶ್ನೆ ಅದಲ್ಲ. ಯಾರನ್ನು ವಿರೋಧಿಸುವಂತ ವ್ಯವಸ್ಥೆ ಇಲ್ಲ. ನೋಡಿ, ಅವ್ರವ್ರ ಉಡುಪುಗಳ ಬಗ್ಗೆ ಮೇಡಮ್, ನಿಮ್ಮ ಉಡುಪುಗಳನ್ನ ನಾನು ಕಿತ್ಕೊಳಕ್ಕಾಗತ್ತಾ? ಅದು ಅವರ ಸಂಸ್ಕೃತಿ ಮೇಡಮ್. ಹಾಗಾದ್ರೆ ಗಂಡಸರು ಯಾವ್ದಾದ್ರು ಉಡುಪುಗಳನ್ನ ಹಾಕಿದಾಗ ಅವ್ರಿಗೇನಾದ್ರು ಇದೆನಾ ಪ್ರಶ್ನೆಗಳು ಬರ್ತಾ? ಮಹಿಳೆಯರು ಹಾಕಿದಾಗೆ ಪ್ರಶ್ನೆಗಳು ಬರ್ತಾ? ಅದು ಬೇಡ ಅಂತ ಹೇಳ್ತಾರೆ. ನಾವು ಹಬ್ಬದ ಬಗ್ಗೆ ಅವರು ಹಾಕೊಂಡು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆ ಸಂಬಂಧಗಳಿಗೆ ನಾವು ಬೇಡಲ್ಲ, ನಾವು ಆ ಪ್ರೀತಿ ಗೌರವ ಕೊಡ್ತೇವೆ. ಕೇಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಧರಿಸಿರುವ ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ರಿ, ಗಂಡು ಮಕ್ಕಳ ವಿಚಾರಕ್ಕೆ ಪ್ರಶ್ನೆ ಮಾಡ್ತೀರಾ ಅಂತ. ಹಬ್ಬದ ಸಂದರ್ಭದಲ್ಲಿ ಈ ರೀತಿ ಬಟ್ಟೆ ಹಾಕಿದ್ರೆ ಗಂಡು ಮಕ್ಕಳಿಗೂ ಪ್ರಶ್ನೆ ಮಾಡ್ತಾ ಇದ್ವಿ, ಗಂಡು ಮಕ್ಕಳಿಗೂ ಪ್ರಶ್ನೆ ಮಾಡ್ತಾ ಇದ್ವಿ. ಹಬ್ಬ ಬಿಟ್ಟು ಬೇರೆ ದಿನ ಹಾಕೊಳ್ಳಿ ಸರ್.
ರಾಹುಲ್ ಗಾಂಧಿ ಅವರಿಗೆ ಆ ಲೇಡಿಗೆ ಸಪೋರ್ಟ್ ಮಾಡೋದಾದ್ರೆ ಮಹಾಂತೇಶ್ ಸರ್, ಕಾಂಗ್ರೆಸ್ಸಿನ ಮಾಡೆಲ್ ಆಗಿ ಮಹಾಂತೇಶ್ ಇಟ್ಕೊಳ್ಳಿ ಸರ್, ನೀವು. ಏನ್ ನಾವು ಗೊತ್ತಾ? ಬೇಡ ಅನ್ನಲ್ಲ. ಹೆಣ್ಣು ನಿಮ್ಮ ಮಕ್ಕಳ ಮೇಲೆ ಪ್ರಚಾರಕ್ಕೆ ಯಾಕೆ ಕಾಂಗ್ರೆಸ್ ಇತ್ತೀಚೆಗೆ ಪ್ರಚಾರದಲ್ಲಿ ಅತ್ಯಾಚಾರ ಆಗ್ತಾ ಇದೆ ಅಂದ್ರೆ ಬಳಸ್ಕೊಳ್ಳಿ. ಆಕೆ ಧರಿಸೋ ಬಟ್ಟೆ ಖಂಡಿತವಾಗಿಯೂ. ಮೈಕಾಲು ರೀತಿಯಲ್ಲಿ ಆಕೆ ಬಟ್ಟೆ ಹಾಕಿಕೊಳ್ತಾಳೆ, ಹಾಗಾಗಿ ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ. ಒಂದೇ ಒಂದು ಹಾಗಿದ್ದಾಗ ಇಷ್ಟು ಅವರು ಸಮರ್ಥಿಸಿಕೊಳ್ಳುವಾಗ ಕಂಗನಾ ರನೌತ್ ಸಾರಿ ಇವ್ರು ಯಾರು ಶ್ರುತಿ ಸನೋನ್ ಅವ್ರನ್ನ ಇವರ ಪಕ್ಷದ ಕ್ಯಾಂಪೇನ್ ಟೈಮ್ ಅಲ್ಲೂ ಕೂಡ ಯಾವ ರೀತಿ ಬೇಕಿದ್ರು ಬಟ್ಟೆ ಹಾಕಿ ಕರ್ಕೊಂಡು ಹೋಗ್ತಾರ. Will he do that? Will he do it? ಎಲ್ಲ ವರ್ಗದವರಿಗೆ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಆದಂತ ಇತಿಹಾಸ ಇದೆ. ನಮ್ಮ ಕಾಂಗ್ರೆಸ್ ಸಂಸ್ಕಾರ ಪಕ್ಷಕ್ಕೆ ಇದೇ ಆದಂತ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ 10 ವರ್ಷ 20 ವರ್ಷ ಅಲ್ಲ 60 ವರ್ಷಗಳ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಕಲಿಸುವಂತ ವ್ಯವಸ್ಥೆ ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ. ನಮಗೆ ಆ ಸಂಸ್ಕೃತಿ ಅರಿವಿದೆ. ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಗೊತ್ತಿದೆ ಅವ್ರಿಗೆ. ಸುಮಾ ಮೇಡಮ್, ತಮ್ಮ first reaction. ಒಂದ್ second ಇರಿ ಭವ್ಯ ma'am. ಅವ್ರ reaction ತಗೊಳ್ಳೋಣ. ಸರ್ವಶ್ರೇಷ್ಠ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಆದರ್ಶ. ನಮ್ ಧರ್ಮಕ್ಕೆ ಇತಿಹಾಸ ಇಲ್ವಾ? Correct. ಒಂದು ಬಗ್ಗೆ ಪ್ರಶ್ನೆ ಪಕ್ಷದ ಬಗ್ಗೆ ಮಾಡೋಣ. ಮಾತಾಡ್ತಿದ್ದೀರಲ್ಲ ನೀವು. ಭವ್ಯ ನೀವೊಬ್ರು ma'am, ಒಂದ್ ಹಿಂದೂ second ಅಂತ silent ಆಗಿ. ಮಾತಾಡಿ sir, ಭವ್ಯ please. ma'am, ಒಂದ್ second silent ಆಗಿ. ಸುಮಾ ಮೇಡಮ್ ಮಾತಾಡಿ, ಫಸ್ಟ್ ರಿಯಾಕ್ಷನ್ ಕೊಡಿ. ಎಲ್ಲರಿಗೂ ನಾನ್ ಒಂದೇ ಒಂದು ಸರ್ಗೆ ಕೇಳ್ಬೇಕು ಅಂತ ಆಸೆ ಪಡ್ತೀನಿ. ಸರ್, ಇವಾಗ ನಮ್ಮ ಮನೇಲಿ ನೀವು ಹಿಂದೂ ಇದ್ದೀರಾ, ಗಣೇಶ ಹಬ್ಬ, ಗೌರಿ ಹಬ್ಬ, ಯಾವ್ದೇ ಒಂದು ಹಬ್ಬಗಳಲ್ಲಿ ನಾವು ಪೂಜಾರಿಗಳನ್ನ ಮನೆಗ್ ಕರೆಸ್ತೇವೆ. ಅವ್ರು ಬರ್ಮುಡ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಅಥವಾ ಕೆಟ್ಟದಾಗಿ ಟಿ ಶರ್ಟ್ ಹಾಕೊಂಡು ಬಂದು ಪೂಜೆ ಮಾಡಿದ್ರೆ ಹೋಗ್ತೀರಾ ಸರ್ ನೀವು? ಅದಕ್ಕೆ ಒಂದು ಡ್ರೆಸ್ ಮೇಡಮ್, ಯಾರು ಸಂಸ್ಕೃತಿಯನ್ನು ಬಿಡೋ ವ್ಯವಸ್ಥೆ ಇಲ್ಲ. ನಾವು ಸಂಸ್ಕೃತಿ ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೂ ಪ್ರಶ್ನೆಗಳನ್ನು ಮಾಡಿ ಅವರು ಹಾಕೊಂಡ್ ಬರ್ಬಾರ್ದು. ನಾವು ಸಂಸ್ಕೃತಿಯನ್ನು ಗೌರವಿಸುವಂತವ್ರು. ಎಕ್ಸಾಕ್ಟ್ಲಿ ಸರ್. ಇವಾಗ ಹುಟ್ಟಿದಾಗ ಮಗುಗೆನೆ ಮುಚ್ಚಿಬಿಟ್ಟು ಕೊಟ್ಟು ತೋರಿಸ್ತಾರೆ ಡಾಕ್ಟರ್ಗಳು. ನಾವು ಹಾಗೆ ತೋರ್ಸಲ್ಲ. ಯಾಕೆ ಅಂದ್ರೆ ನಮ್ಮ ದೇಹ ಒಂದು ಟೆಂಪಲ್, ಇಟ್ಸ್ ಎ ಪ್ಲೇಸ್ ಟು ವರ್ಷಿಪ್. ಅದನ್ನ ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು. ಇವಾಗ ರಕ್ಷಾ ಬಂಧನ್ ಅನ್ನೋದು ಒಂದು ಹಬ್ಬದ ತರ ಆಚರಿಸ್ಬೇಕು ಸರ್, ಎಕ್ಸ್ಪೋಸಿಂಗ್ ಅಲ್ಲ. ಕರೆಕ್ಟ್. ಹೆಂಗೆ ಮಾಂತೆ ಸರ್ ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಎಕ್ಸ್ಪೋಸಿಂಗ್ ಇಸ್ ನಾಟ್ ಗುಡ್ ಅಂತ. ನಾವು ಅದನ್ನ ಎಕ್ಸ್ಪೋಸಿಂಗ್ ಮಾಡಿ ಅಂತಲ್ಲ. ಎಲ್ಲ ತಾಯಂದಿರು, ಮಹಿಳೆಯರು